ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ನಾನಿವಾಗ BTCನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. BTCನಲ್ಲಿ ಯಾವ ಥರ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ ಈ ಒಂದು ಪಾಯಿಂಟಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸದ್ಯಕ್ಕೆ BTCನಲ್ಲಿ ಈವಾಗಿನ ಕ್ಷಣದಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮಾರ್ಕೆಟು ನೋಡಿ, ಇಲ್ಲಿ ಬಂಧುಗಳೇ ಹಿಂದಕ್ಕೆ ಹೋಗ್ತೀನಿ, ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಒಂದು ವಿಕ್ ಹೊಡೆದಿದೆ. ಓಕೆನಾ, ವಿಕ್ ಹೊಡೆದಿದೆ. ಕಂಪ್ಲೀಟಾಗಿ ಇಲ್ಲಿ ಸೆಲ್ಲರ್ಸು ಟ್ರಾಪ್ ಆಗಿದ್ದಾರೆ. ಕಂಪ್ಲೀಟಾಗಿ ಇಲ್ಲಿ ಸೆಲ್ಲರ್ಸು ಟ್ರಾಪ್ ಆಗಿದ್ದಾರೆ. ಇದು ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದು ಒಂದು. ಎರಡನೇದು ಬಂದು ಇಲ್ಲೂ ಕೂಡ ಬಿಗ್ ಸೆಲ್ಲಿಂಗ್ ಆಗಿದೆ. ನೋಡಿ ಇಲ್ಲಿ ಬಿಗ್ ಸೆಲ್ಲಿಂಗ್ ಆಗಿದೆ. ಓಕೆನಾ, ಬಿಗ್ ಸೆಲ್ಲಿಂಗ್ ಆಗಿದೆ. ಇಲ್ಲೂ ಕೂಡ ಬಿಗ್ ಸೆಲ್ಲಿಂಗ್ ಆಗಿದೆ. ಬಿಗ್ ಸೆಲ್ಲಿಂಗ್ ಆದಮೇಲೆ ಪ್ರೈಸ್ ಕೆಳಗಡೆಗೆ ಹೋಗ್ಬೇಕಲ್ವಾ? ಕರೆಕ್ಟಾ? ಹೋಗ್ಲೇಬೇಕು ತಾನೆ? ಹೋಗ್ಲೇಬೇಕಾಗುತ್ತೆ. ಕರೆಕ್ಟಾ? ಇಲ್ಲಿ ಭಾಳ ಇಂಪಾರ್ಟೆಂಟು. ಆಲ್ರೆಡಿ ಬಿಗ್ ಸೆಲ್ಲರ್ಸ್ ಇಲ್ಲಿ ಟ್ರಾಪ್ ಆಗಿದ್ದಾರೆ. ಯಾವ ಥರ ಟ್ರಾಪ್ ಆಗಿದ್ದಾರೆ ಅನ್ನೋದನ್ನ ಆರ್ಡರ್ ಫ್ಲೋನಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಅದನ್ನು ತೋರಿಸ್ತೀನಿ. ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಅಗ್ರೆಸಿವ್ ಸೆಲ್ಲರ್ಸು ಕಂಪ್ಲೀಟಾಗಿ ನೋಡಿ, ಇಲ್ಲಿ ಅಗ್ರೆಸಿವ್ ಸೆಲ್ಲರ್ಸು ಸಂಪೂರ್ಣವಾಗಿ ಇದ್ದಾರೆ. ಬಿಗ್ ಸೆಲ್ಲಿಂಗ್ ಆಗಿದೆ. ಸೆಲ್ಲಿಂಗ್ ಆಗಿ ಪ್ರೈಸು ಕೆಳಗಡೆ ಹೋಗಿಲ್ಲ. ನೋಡಿ ಇಲ್ಲಿ ಬಿಗ್ ಸೆಲ್ಲರ್ಸ್. ಬಟ್ ಆದರೆ ಇಲ್ಲಿ ಬೈಯರ್ಸ್ ಕಂಟ್ರೋಲ್ನ ಮಾಡಿದ್ದಾರೆ. ಬಿಗ್ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಅದಾದಮೇಲೆ ನೋಡಿ ಇಲ್ಲಿ ಬಿಗ್ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಕಾಟನ್ನು ಕೂಡ ಕನ್ಫರ್ಮೇಷನ್ ಕೊಟ್ಟಿದೆ. ಗಮನಿಸಿ, ಇಲ್ಲಿ ಕಾಟನ್ನು ಕೂಡ ಕನ್ಫರ್ಮೇಷನ್ ಕೊಟ್ಟಿದೆ ಬೈಯಿಂಗ್ ಸೈಡ್. ಓಕೆನಾ, ಇಲ್ಲಿ ಕಂಪ್ಲೀಟಾಗಿ ಸೆಲ್ಲರ್ಸು ಟ್ರಾಪ್ ಆಗಿದ್ದಾರೆ ಅಲ್ವಾ? ಇಷ್ಟು ಜನ ಸಂಪೂರ್ಣವಾಗಿ ಸೆಲ್ಲರ್ಸು ಟ್ರಾಪ್ ಆಗಿದ್ದಾರೆ. ಅಗ್ರೆಸಿವ್ ಬೈಯರ್ಸು ಪ್ರೈಸನ್ನು ಕಂಟ್ರೋಲ್ ಮಾಡಿದ್ದಾರೆ. ಕಾಟು ಬೈಯಿಂಗ್ ಕಾಟು ಬಂದು ನೋಡಿ, ಇಲ್ಲಿ 2823 ಇದೆ. ಓಕೆನಾ, ಸೆಲ್ಲಿಂಗ್ ಕಾಟ್ ಬಂದು 208 ಇದೆ. ಒಂದು ಟೈಮ್ ಇದು ಆ್ಯಕ್ಚುಲಿ ಉಲ್ಟಾ ಇರುತ್ತೆ. ಈ ಪ್ರಮಾಣದಲ್ಲಿ ಬರಬೇಕು ಅಂದರೆ ನೋಡಿ, ಉಲ್ಟಾ ಅಂದರೆ ಸೆಲ್ಲಿಂಗ್ ಕಡೆ ಸ್ಟ್ರಾಂಗ್ ಆಗಿರುತ್ತೆ. ಯಾವಾಗ ಪ್ರೈಸ್ ಕೆಳಗಡೆ ಬರ್ತಾ ಇರುತ್ತೆ ಆವಾಗ. ಬಟ್ ಇವಾಗ ನೋಡಿದ್ರೆ ಕಂಪ್ಲೀಟಾಗಿ ಟರ್ನ್ ಆಗಿದೆ. ಅದರಿಂದ ಇಲ್ಲಿ ಕಂಪ್ಲೀಟಾಗಿ ಟ್ರ್ಯಾಪ್ ಆಗಿದ್ದಾರೆ. ಯಾರು ಟ್ರ್ಯಾಪ್ ಆಗಿದ್ದಾರೆ? ಸೆಲ್ಲರ್ಸು ಟ್ರ್ಯಾಪ್ ಆಗಿದ್ದಾರೆ. ಓಕೆನಾ, ಸೆಲ್ಲರ್ಸು ಟ್ರ್ಯಾಪ್ ಆಗಿದ್ದಾರೆ. ಸೆಲ್ಲರ್ಸು ಹಾಗಾದರೆ ಇಲ್ಲಿ ಕಂಪ್ಲೀಟಾಗಿ ಟ್ರ್ಯಾಪ್ ಆಗಿದ್ದಾರೆ. ಇವಾಗ ನೋಡಿ, ಒಳ್ಳೆ ಸೆಲ್ಲಿಂಗ್ ಆಗಿದೆ. ಇಲ್ಲಿ ಆಲ್ರೆಡಿ ಒನ್ ಟೈಮ್ ಸೆಲ್ಲರ್ಸು ಟ್ರಾಪ್ ಆಗಿದ್ದಾರೆ. ಇಲ್ಲಿ ಇವಾಗ ಒಳ್ಳೆ ಸೆಲ್ಲಿಂಗ್ ಆಗಿದೆ. ಅದನ್ನ ಹೆಂಗೆ ಕಂಡುಹಿಡಿಯೋದು? ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಡಲ್ ಸ್ಟಿಕ್ಕಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಕ್ಯಾಂಡಲ್ ಒಳಗಡೆ ಏನಾಗಿದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಓಕೆನಾ, ಇಲ್ಲೂ ಕೂಡ ಅಂಥ ಒಂದು ಅಗ್ರೆಸಿವ್ ಸೆಲ್ಲಿಂಗ್ ಆಗಿಲ್ಲ. ಬಟ್ ಆದರೆ ಸೆಲ್ಲರ್ಸು ಸಂಪೂರ್ಣವಾಗಿ ಇದ್ದಾರೆ. ಒಳ್ಳೆ ಸೆಲ್ಲಿಂಗ್ ಆಕ್ಟಿವಿಟಿ ನಡೆದಿದೆ. ಒಳ್ಳೆ ಸೆಲ್ಲರ್ಸ್ ಇದ್ದಾರೆ. ಓಕೆನಾ, ಇಷ್ಟು ದೊಡ್ಡ ಕ್ಯಾಂಡಲ್ಗೆ ಈ ಪ್ರಮಾಣದಲ್ಲ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬರಬೇಕಾಗುತ್ತೆ ನೋಡಿ. ಮತ್ತು ಈ ಕ್ಯಾಂಡಲನ್ನು ಕೂಡ ಬಿಗ್ ಸೆಲ್ಲಿಂಗ್ ಆಗಿದೆ. ಬಟ್ ಬಿಗ್ ಸೆಲ್ಲಿಂಗ್ ಆಗಿದ್ರೂ ಕೂಡ ಪ್ರೈಸ್ ಕೆಳಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಕಾಟ್ ಬಂದು, ಕಾಟನ್ನು ಗಮನಿಸಿ, ಅಗ್ರೆಸಿವ್ ಸೆಲ್ಲಿಂಗ್ ಅಂತೂ ಆಗಿದೆ ನೋಡಿ, ಅಗ್ರೆಸಿವ್ ಸೆಲ್ಲಿಂಗ್ ಅಂತೂ ಆಗಿದೆ. ಬಟ್ ಆದರೆ ಕಾಟನ್ನು ಗಮನಿಸಿ, ಬೈಯಿಂಗ್ ಕಡೆ 1158 ಇದೆ, ಸೆಲ್ಲಿಂಗ್ ಕಡೆ 1675 ಇದೆ. ಆಲ್ಮೋಸ್ಟ್ ನೆಟ್ ಟು ನೆಟ್ ಅಂತ ಕರಿತೀವಿ. ನೆಟ್ ಟು ನೆಟ್. ಓಕೆನಾ, ನೆಟ್ ಟು ನೆಟ್. ಅದರಿಂದ ಪ್ರೈಸ್ ಕೆಳಗಡೆ ಹೋಗೋ ಚಾನ್ಸಸ್ಸು ತುಂಬಾ ಕಮ್ಮಿ ಇದೆ. ಎರಡನೇದು ಬಂದು ಇಲ್ಲಿ ಗಮನಿಸಿ, ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಬೈಯಿಂಗ್ ಕಡೆ ಕ್ಯಾಂಡಲ್ ಬಂದ್ರೂ ಕೂಡ ಬೈಯಿಂಗು ಮತ್ತು ಸೆಲ್ಲಿಂಗ್ ಕಾಟನ್ನು ಗಮನಿಸಿ. ಸೆಲ್ಲಿಂಗ್ ಕಾಟ್ ಬಂದು 983 ಇದೆ. ಬೈಯಿಂಗ್ ಕಾಟ್ ಬಂದು 846 ಇದೆ. ಇದನ್ನು ನೆಟ್ ಟು ನೆಟ್ ಕಾಟ್ ಅಂತ ಕರೆಯುತ್ತೇವೆ. ನೆಟ್ ಟು ನೆಟ್ ಕಾಟ್ ಅಂತ ಕರೆಯುತ್ತೇವೆ. ಅದರಿಂದ ಇಲ್ಲಿ ಕಂಪ್ಲೀಟಾಗಿ ಬಿಗ್ ಸೆಲ್ಲರ್ಸು ಟ್ರಾಪ್ ಆಗಿದ್ದಾರೆ. ಯಾರು ಹೇಳಿ? CLLERS ಸೆಲ್ಲರ್ಸು ಕಂಪ್ಲೀಟಾಗಿ ಟ್ರಾಪ್ ಆಗಿದ್ದಾರೆ. ನೋಡಿ, ಆರ್ಡರ್ ಫ್ಲೋನಲ್ಲಿ ಈಸಿಯಾಗಿ ನಮಗೆಲ್ಲಾನು ತಿಳಿಸ್ಕೊಡುತ್ತೆ. ಟ್ರಾಪ್ ಆಗಿರೋದ್ರಿಂದ ನಾನೇನು ಮಾಡ್ತೇನೆ ಅಂದರೆ ಇಲ್ಲಿಗೊಂದು ಲೈನ್ನ ಹಾಕ್ತೇನೆ. ಎಲ್ಲಿಗೆ ಗೊತ್ತಾ? ನೋಡಿ, ಈ ಪಾಯಿಂಟ್ಗೆ ಲೈನ್ನ ಹಾಕ್ತೇನೆ. ಇದು ಬಂದು ನನ್ನ ಎಂಟ್ರಿ ಪಾಯಿಂಟ್ ಆಗಿರುತ್ತದೆ. ಓಕೆನಾ, ಎಂಟ್ರಿ ಪಾಯಿಂಟ್ ಯಾವಾಗ ಟ್ರಿಗರ್ ಆಗುತ್ತೆ ಆವಾಗ ನನ್ನ ಎಂಟ್ರಿ. ಓಕೆನಾ, ಅರ್ಥ ಆಗ್ತಾ ಇದೆಯಲ್ಲ? ಅಷ್ಟೊತ್ತಿಗೆ ಅದನ್ನು ಬ್ರೇಕ್ ಆಯಿತು ಅಂದರೆ
ತುಂಬ ಸ್ಟ್ರಾಂಗಾಗಿ ಬೈಯಿಂಗ್ ಆಕ್ಟಿವಿಟಿ ನಡೆಯುತ್ತೆ. ಟಾರ್ಗೆಟ್, ನಾನು ಇಲ್ಲಿಗೆ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತೇನೆ. ಟಾರ್ಗೆಟ್ ಈ ಪಾಯಿಂಟ್, ವೈಟ್ ಲೈನ್ ಟಾರ್ಗೆಟ್, ವೈಟ್ ಲೈನ್. ಓಕೆನಾ. ಸ್ಟಾಪ್ ಲಾಸ್. ಓಕೆನಾ. ಹಾಗಾದರೆ ನೆಟ್ ಬೈಯರ್ಸು ಮತ್ತು ಸೆಲ್ಲರ್ಸ್. ಓಕೆ, ಎಂಟ್ರಿ ಪಾಯಿಂಟ್ ಬಂದು 1,12,580. ಬಂಧುಗಳೇ, ಇವಾಗ ನೋಡಿ ಇಲ್ಲಿ ಕ್ಲಿಯರ್ ಆಗಿದೆ ನೋಡಿ. 1,12,368 SL, ಎಂಟ್ರಿ ಪಾಯಿಂಟ್ ಬಂದು 1,12,580ಕ್ಕೆ. ಇವಾಗ ಸ್ಟಿಲ್ ಲಾಸಲ್ಲಿದೆ. ಓಕೆನಾ. ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈ ಪಾಯಿಂಟ್ಗೆ 1,05,72. ಇಲ್ಲಿಗೆ ಏನಿಲ್ಲ. ನೀವು ಸ್ಟಾಪ್ ಲಾಸನ್ನು ಗಮನಿಸಿದ್ರೆ ಜಸ್ಟ್ ಸ್ಟಾಪ್ ಲಾಸ್ ಬಂದು 212 ಪಾಯಿಂಟ್ SL ಇದೆ. 212 ಪಾಯಿಂಟ್ SL ಇದೆ. ಟಾರ್ಗೆಟನ್ನು ಗಮನಿಸಿದ್ರೆ 1,12,580ಕ್ಕೆ ನಮ್ಮದು ಎಂಟ್ರಿ. ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈ ಪಾಯಿಂಟಿಗೆ 1,13,572. ಆಲ್ಮೋಸ್ಟ್ ನಿಯರ್ ಟು ದಿ 1000 ಪಾಯಿಂಟ್ಸ್, ಅಂದರೆ 992 ಪಾಯಿಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 992 ಪಾಯಿಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಕಂಪ್ಲೀಟಾಗಿ ಟ್ರ್ಯಾಪ್ ಆಗಿದ್ದಾರೆ ಅಂತ ಅರ್ಥ ಇಲ್ಲಿ. ಯಾರು? ರೀಟೇಲ್ ಪೀಪಲ್. ಅರ್ಥ ಆಗ್ತಾ ಇದೆಯಲ್ಲ. ಕ್ಯಾಂಡಲ್ ಒಳಗಡೆ ನಮಗೆ ಏನಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೆ. ನೋಡಿ ಇಲ್ಲಿ ಮತ್ತೊಮ್ಮೆ ನೋಡಿ, ಇಲ್ಲಿ ಬಿಗ್ ಸೆಲ್ಲಿಂಗ್ ಆಗಿದೆ. ನೋಡಿ ಇಲ್ಲಿ ಬಿಗ್ ಸೆಲ್ಲಿಂಗು. ಕಾಟನ್ನು ಕೂಡ ಗಮನಿಸಿ. ಕಾಟು ಸೆಲ್ಲಿಂಗ್ ಕಡೆ 764 ಇದೆ. ಕೆಲವರೆಲ್ಲ ಕಾಟನ್ನು ನೋಡಿ ಡಿಸೈಡ್ ಮಾಡ್ತಾರೆ. 764 ಇದೆ ಆ ಕ್ಯಾಂಡಲಲ್ಲಿ. ಇಲ್ಲಿ ಬೈಯಿಂಗ್ ಕಾಟ್ ಬಂದು 118 ಇದೆ. ಆದ್ರೂ ಕೂಡ ಸೆಲ್ಲಿಂಗ್ ಕಡೆ ಹೋಗ್ತಾ ಇಲ್ಲ. ಸೆಲ್ಲಿಂಗ್ ಕಡೆ ಸ್ಟ್ರಾಂಗ್ ಇದೆ ಕಾಟು, ಆದ್ರೂ ಕೂಡ ಹೋಗ್ತಾ ಇಲ್ಲ. ಅಂದರೆ ಕಂಪ್ಲೀಟಾಗಿ ಟ್ರಾಪ್ ಆಗಿದ್ದಾರೆ. ಟ್ರಾಪ್ ಆಗಿರೋದ್ರಿಂದ ಖಂಡಿತ ಪ್ರೈಸು ಮೇಲಕ್ಕೆ ಹೋಗುತ್ತೆ. ಇಲ್ಲಿ ನಮಗೆ ಕನ್ಫರ್ಮೇಷನ್ನ ನೆಟ್ ಕಾಟ್ ಎಲ್ಲ ಕೊಡ್ತಾ ಇದೆ. ದಟ್ಸ್ ಎ ಕ್ಲಾರಿಟಿ ಇನ್ ದ ಮಾರ್ಕೆಟ್. ನೆಟ್ ಕಾಟ್ ಎಲ್ಲನೂ ಕೊಡ್ತಾ ಇದೆ. ಖಂಡಿತ ಪ್ರೈಸು ಮುನ್ನುಗ್ಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡುಬರ್ತಾ ಇದೆ. ಇಷ್ಟೇ ರೀಸನ್ ಬಂಧುಗಳೇ. ಬಿಗ್ ಸೆಲ್ಲಿಂಗ್ ಆದ್ರೂ ಕೂಡ ಸೆಲ್ಲಿಂಗಿಗೆ ಹೋಗ್ತಾ ಇಲ್ಲ ಪ್ರೈಸು. ಕಂಪ್ಲೀಟಾಗಿ ಬೈಯರ್ಸು ಸ್ಟ್ರಾಂಗಾಗಿ ಬರ್ತಾ ಇದ್ದಾರೆ. ಬೈಯರ್ಸು ಪ್ರೈಸನ್ನು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡ್ನ ಇನಿಷಿಯೇಟಿವ್ ಮಾಡಲಾಗಿದೆ. ಹಾಗಾದರೆ ನೋಡಿ, ಇಲ್ಲಿಗೆ ಹೋಗಬೇಕಂದ್ರೆ ನಾವು ಏನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ತಾಳ್ಮೆ ತುಂಬ ಮುಖ್ಯ ಆಗುತ್ತೆ ಬಂಧುಗಳೇ. ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ತಾಳ್ಮೆಯಿಂದ ಕಾಯಿದರೆ ಖಂಡಿತ ಈ ಟಾರ್ಗೆಟ್ಗೆ ರೀಚ್ ಆಗೋದ್ರಲ್ಲಿ ಅನುಮಾನನೇ ಬೇಡ. ಅನುಮಾನ ಯಾವುದೇ ಕಾರಣಕ್ಕೂ ಬೇಡ. ಓಕೆನಾ. ಹಾಗಾದರೆ ಈ ಟಾರ್ಗೆಟ್ನ ರೀಚ್ ಆಗುತ್ತಾ ಇಲ್ವಾ ನೋಡೋಣ. ನೋಡೋದೇನಿಲ್ಲ, ರೀಚ್ ಆಗೇ ಆಗುತ್ತೆ. ಬಟ್ ಇಲ್ಲಿಗೆ ಏನಕ್ಕೆ ಟಾರ್ಗೆಟು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲನೂ ನಾವು ತಿಳ್ಕೊಬೇಕಂದ್ರೆ ಕೋರ್ಸಸ್ ಇದೆ. ಕೋರ್ಸನ್ನು ಅಟೆಂಡ್ ಮಾಡಿ. ಕೋರ್ಸ್ ಇದೆ, ಕೋರ್ಸನ್ನು ಅಟೆಂಡ್ ಮಾಡಿದ್ರೆ ನಿಮಗೆ ಪ್ರತಿಯೊಂದನ್ನು ತಿಳಿಯುತ್ತೆ. ಸೇಮ್ ಸ್ಟ್ರಾಟಜಿನ ಇಂಡಿಯನ್ ಮಾರ್ಕೆಟ್ಗೂ ಕೂಡ ಅಪ್ಲೈ ಮಾಡ್ಬೋದು. ನಾವು ಇಂಡಿಯನ್ ಮಾರ್ಕೆಟ್ಗೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ.
ನೋಡಿ ಇಲ್ಲಿ ನೀವೇನೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಯಾವ ಪ್ರಮಾಣದಲ್ಲಿ ಪ್ರೈಸ್ ಹೋಗ್ತದೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರೋ ಟ್ರೇಡಿಂಗ್ ಟೆಕ್ನಿಕ್ ನೋಡಿ, ಸಿಂಪಲ್ ಆಗಿರೋವಂಥದ್ದು. ಆಮೇಲೆ ಈ ಒಂದು ಚಾರ್ಟನ್ನು ನೋಡಿ, ಈ ಒಂದು ಚಾರ್ಟಲ್ಲಿ ಯಾವುದೇ ಥರದ ಇಂಡಿಕೇಟರ್ ಆಗಲಿ, ವಾಲ್ಯೂಮ್ ಆಗಲಿ, ಟ್ರೆಂಡ್ ಲೈನ್ ಆಗಲಿ, ಮೂವಿಂಗ್ ಅವರೇಜ್ ಆಗಲಿ ಯಾವುದೂ ಕೂಡ ಇಲ್ಲ. ವೆರಿ ಸಿಂಪಲ್ ಆಗಿರುವಂಥ ಟ್ರೇಡಿಂಗ್ ಟೆಕ್ನಿಕ್ಕು. ಈ ಕ್ಯಾಂಡಲ್ ಒಳಗಡೆ ಏನು ಆಗ್ತದೆ ಅನ್ನೋದನ್ನ ನೋಡಿಕೊಂಡು ಟ್ರೇಡ್ ಮಾಡೋವಂಥ ಆಪರ್ಚುನಿಟೀಸ್ನ ನಮಗೆ ಈ ಒಂದು ಆರ್ಡರ್ ಫ್ಲೋ ತಿಳಿಸ್ಕೊಡುತ್ತೆ. ಒಳಗಡೆ ಏನೇನು ನಡೆದಿದೆ ನೋಡಿ, ಇದ್ರ ಒಳಗಡೆ ಬಿಗ್ ಸೆಲ್ಲಿಂಗ್ ಆಗಿದೆ, ಬಿಗ್ ಸೆಲ್ಲಿಂಗ್ ಆಗಿದೆ. ಸೆಲ್ಲಿಂಗ್ ಆಗಿ ಪ್ರೈಸ್ ಕೆಳಗಡೆ ಹೋಗ್ತಾ ಇಲ್ಲ, ಪ್ರೈಸು ಮೇಲೆ ಹೋಗ್ತಾ ಇದೆ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡ್ ಅಲ್ವಾ. ನಿಧಾನಕ್ಕೆ ಹೋಗುತ್ತೆ, ತಾಳ್ಮೆಯಿಂದ ಕಾಯೋಣ. ಎಷ್ಟೋಗಿದೆ ಇನ್ನು ಮೇಲಕ್ಕೆ ಹೋಗಲ್ವಾ, ಹೋಗುತ್ತೆ, ಏನಿಲ್ಲ, ನಿಧಾನಕ್ಕೆ ಮೂವ್ ಆಗುತ್ತೆ, ಕಾಯೋಣ. ತಾಳ್ಮೆ ತುಂಬ ಮುಖ್ಯ ಟ್ರೇಡಿಂಗಲ್ಲಿ, ತಾಳ್ಮೆ ತುಂಬ ಮುಖ್ಯ. ಸೇಮ್ ಟ್ರೇಡಿಂಗ್ ಸ್ಟ್ರಾಟಜಿನ ನಾವು ಇಂಡಿಯನ್ ಮಾರ್ಕೆಟಲ್ಲೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೇಮ್ ಸ್ಟ್ರಾಟಜಿನ ಇಂಟ್ರೆಸ್ಟ್ ಇತ್ತಂದರೆ ಕೋರ್ಸ್ಗೆ ಜಾಯಿನ್ ಆಗಿ. ಕೋರ್ಸು ತುಂಬ ಪವರ್ಫುಲ್ ಆಗಿರುತ್ತೆ. ಆ ಪವರ್ಫುಲ್ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಬೇಕು. ನೋಡಿ ಬಂಧುಗಳೇ, ಇನ್ನೇನು ಟಾರ್ಗೆಟ್ ಹತ್ರ ಬರ್ತಾ ಇದೆ ಪ್ರೈಸು. ಒಳ್ಳೆ ಬೈಯರ್ಸ್ ಬಂದಿದ್ದಾರೆ. ಇವರೆಲ್ಲ ಎಮೋಷನಲ್ ಬೈಯರ್ಸ್. ಇವರು ಇವಾಗ ಏನು ಬಂದಿದ್ದಾರೆ, ಇವರು ರಿಯಲ್ ಬೈಯರ್ಸ್ ಅಲ್ಲ, ಎಮೋಷನಲ್ ಬೈಯರ್ಸು. ಓಕೆನಾ. ನೋಡಿ ನಮಗೆ ರಿಸ್ಕ್ ಇದ್ದಿದ್ದು 212 ಪಾಯಿಂಟ್ಸ್, 212. ಇನ್ನೇನು ಬರುತ್ತೆ ನೋಡಿ, ಟಾರ್ಗೆಟ್ ರೀಚ್ ಆಗುತ್ತೆ. ಆಲ್ಮೋಸ್ಟ್ ಟಾರ್ಗೆಟ್ ರೀಚ್ಡ್ ಬಂಧುಗಳೇ, ಆಲ್ಮೋಸ್ಟ್ ಟಾರ್ಗೆಟ್ ರೀಚ್. ಡನ್ ಆ್ಯಂಡ್ ಡಸ್ಟೆಡ್, ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ಸಿಂಪಲ್ ಆಗಿರೋಂಥ ಕಾನ್ಸೆಪ್ಟು, ಕಾಂಪ್ಲಿಕೇಟೆಡ್ ಇಲ್ಲ. ತಾಳ್ಮೆಯಿಂದ ಕಾಯಿದ್ರೆ ಯಾವ ಥರ ಟಾರ್ಗೆಟ್ನ ರೀಚ್ ಮಾಡ್ಕೊಬೋದು ನಿಮಗೆ ತೋರಿಸಿರೋವಂಥದ್ದು ಸಿಂಪಲ್ ಆಗಿರೋವಂಥ ಕಾನ್ಸೆಪ್ಟು. ಈ ಥರ ನಾವು ಅಪ್ಲೈ ಮಾಡ್ತಂದರೆ ಖಂಡಿತ. ಆಮೇಲೆ ಸ್ಟ್ರಾಟಜಿನ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಅಲ್ಲಿಗೆ ನೋಡಿ ಯಾವ ಥರ ಇಲ್ಲಿ ಸೆಲ್ಲರ್ಸು ಟ್ರ್ಯಾಪ್ ಆದರೂ, ಟ್ರ್ಯಾಪಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ ಇದನ್ನು. ಜಸ್ಟ್ SL ಪಾಯಿಂಟ್ 212. ಓಕೆನಾ. ರಿಸ್ಕ್ ಇಷ್ಟೇ. ರಿವಾರ್ಡನ್ನು ಗಮನಿಸಿ. ರಿವಾರ್ಡ್ ಆಲ್ಮೋಸ್ಟ್ ಈ ಒಂದು ಟ್ರೇಡಲ್ಲಿ ನಮಗೆ ಮೋರ್ ದೆನ್ 1000 ಪಾಯಿಂಟ್ಸ್. ನೋಡಿ ಇಲ್ಲಿ ಇನ್ನೂ ಪ್ರೈಸ್ ಮೇಲಕ್ಕೆ ಹೋಗ್ತಾ ಇದೆ, ಬಟ್ ಇಷ್ಟೇ ಟಾರ್ಗೆಟ್ ನಮ್ಮದು. ಟಾರ್ಗೆಟ್ಗೆ ಎಕ್ಸಿಟ್ ಆಗಿಬಿಟ್ಟಿದ್ದೀವಿ, ಆಲ್ರೆಡಿಯ ಎಕ್ಸಿಟ್ ಆಗಿಬಿಟ್ಟಿದ್ವಿ. ಮೋರ್ ದೆನ್ 1000 ಪಾಯಿಂಟ್ಸ್ ಅಂದರೆ ಈ ಒಂದು ಟ್ರೇಡಲ್ಲಿ ನಮಗೆ 1:5 ರಿಸ್ಕ್ ರಿವಾರ್ಡ್ ಟ್ರೇಡ್ ಬಂದಿದೆ. ಮೋರ್ ದೆನ್ 1000 ಪಾಯಿಂಟ್ಸ್ ಬಂದಿದೆ ನೋಡಿ. ಮೋರ್ ದೆನ್ 1000 ಪಾಯಿಂಟ್ಸ್ ಬಂದಿರೋದ್ರಿಂದ ಈ ಒಂದು ಟ್ರೇಡಲ್ಲಿ ನಮಗೆ 1:5 ರಿಸ್ಕ್ ರಿವಾರ್ಡ್ ಟ್ರೇಡ್ 1000 ಪಾಯಿಂಟ್ಸ್ ಕಂಪ್ಲೀಟ್ ಆಗಿದೆ. ಸಿಂಪಲ್ ಆಗಿರೋವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಅಪ್ಲೈ ಮಾಡಿರೋವಂಥದ್ದು. ಇಷ್ಟೇ ಟ್ರೇಡಿಂಗ್ ಅಂದರೆ. ಕರೆಕ್ಟಾಗಿರೋ ಸ್ಟ್ರಾಟಜಿನ ಅಪ್ಲೈ ಮಾಡಿ ಒಂದು ಒಳ್ಳೆ ಲೊಕೇಶನಲ್ಲಿ ಟ್ರೇಡ್ ಮಾಡಿದ್ರೆ ಖಂಡಿತ ಈ ಥರ 1000 ಪಾಯಿಂಟ್ಸನ್ನು ಕ್ಯಾಚ್ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ, ಈ ಒಂದು ಟ್ರೇಡ್ನ ಅನಾಲಿಸಿಸ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.